ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾರರು ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತಾ ಸಭೆಯನ್ನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ, ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಹಾಗೂ ನಟ ಶಿವರಾಜ್ಕುಮಾರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಿಮ್ಮ ಅಭ್ಯರ್ಥಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಮನಸ್ಸಿಗೆ ನೋವು ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೂ ಕೂಡ ಗೀತಾ ಶಿವರಾಜ್ಕುಮಾರ್ ಅವರ ಹೆಸರಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ದಾಖಲೆಯ 5,35,000 ಮತವನ್ನು ಕೊಡಿಸಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಹಿರಿಯರೇ, ಅಕ್ಕ ಗೀತಕ್ಕವರೇ, ಪತ್ರಿಕಾ ಮಾಧ್ಯಮದವರೇ, ಮನಸ್ಸಿಗೆ ನೋವು ಆಗ್ತದೆ, ಮಾತಾಡಬೇಕಾದ್ರೆ ಕಷ್ಟ. ನನಗೂ ಕೂಡ ತಡ್ಕೊಂಡು ಹೆಜ್ಜೆ ಹಾಕಬೇಕು ಅಂಥೇಳಿ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಮುಖಂಡರು ಮಾಡಿದ್ವಿ. ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಆದರೆ ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಬೇಕಾಗ್ತದೆ, ಅದು ನನ್ನ ಕರ್ತವ್ಯ. ನಾನು ಚುನಾವಣೆಯಲ್ಲಿ ನಿಂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದವನ್ನು ಮುಂಚೆನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರಲಿಲ್ಲ, JDS ಪಕ್ಷದ ಅಭ್ಯರ್ಥಿಯಾಗಿ ನಿಂತು 2 ಸತಿ ನಾನು ನಿಂತಿದ್ದೆ. 2 ಸತಿನೂ ನಾನು ಸೋಲನ್ನು ಅನುಭವಿಸ್ಬೇಕಾಯ್ತು. ತೀರ್ಮಾನ ಯಾಕೆ ಮಾಡ್ತೀವಿ ನಾವು? ಚಟ ಇಲ್ಲ ನಮಗೆ, ನಿಲ್ಲಬೇಕು ಅದೊಂದೇ ಅಲ್ಲ. ಯಾಕೆಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲ ಬಂಗಾರಪ್ಪ ಅವ್ರ ಮಕ್ಕಳು, ಮುಖ್ಯಮಂತ್ರಿಗಳ ಮಕ್ಕಳು 90-91ರಲ್ಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗಿಬಿಟ್ಟಿದ್ದೀವಿ. ಆದರೆ ಒಂದು ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ಪಕ್ಷ ಒಂದು ಆದೇಶವನ್ನು ಮಾಡಿದಾಗ, ಯಾಕೆಂದರೆ ಗೀತಕ್ಕವ್ರ ವಿಚಾರನ ನಾನು ಮುಂಚೆನೂ ಕೂಡ ನಾನು ನಿಮಗೆಲ್ಲ ಹೇಳಿದ್ದೆ. ಗೆಲ್ತಾಳೆ ಅಂತ ವಿಶ್ವಾಸ ನಮಗಿತ್ತು, ಇಲ್ಲ ಅಂತ ಹೇಳಲ್ಲ. ಗೆದ್ದ ಮೇಲೆ ನಾನು ಮೀಡಿಯೇಟರ್ ಆಗಲ್ಲ ಅಂತ ಹೇಳಿದ್ದೆ. ನಾನು ಈಗಲೂ ಕೂಡ ನಾನು ಮೀಡಿಯೇಟರ್ ಆಗೋದಿಲ್ಲ. ಯಾಕೆಂದರೆ ಗೀತಾ ಶಿವರಾಜ್ಕುಮಾರ್ ನಿಮ್ಮ ಜೊತೆಗೇನೆ ಇನ್ನು ಮುಂದೆ ಇರ್ತಾರೆ ಅಂಥೇಳಿ ಮಾತನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಷ್ಟ್ರ ನಾಯಕರು ಸುರ್ಜೇವಾಲಾ ಅವರು ನನಗೆ ಫೋನ್ ಮಾಡಿದ್ರು ಈ ಎಲೆಕ್ಷನ್ ಆದಮೇಲೆ. ಅವ್ರು ಏನು ಹೇಳಿದ್ರು ಅಂದರೆ, ಯು ಫಾಟ್ ಲೈಕ್ ಅ ಟೈಗ್ರೆಸ್ ಅಂತ ಹೇಳಿದ್ರು ಅವ್ರು ನನಗೆ. ಅಲ್ಲದೆ ನಾನು ಅಂದ್ಕೊಂಡೆ, ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆಗೆ ಎಲ್ಲ ಹೆಣ್ಮಕ್ಳು ಇದ್ದರು, ಮತ್ತು ನಮ್ಮ ಅಣ್ಣ ತಮ್ಮಂದರು, ನಮ್ಮ ಲೀಡರ್ಸು, ಎವ್ರಿಬಡಿ ಎಲ್ಲರೂ ಟುಗೆದರ್ ಇದನ್ನು ಫೈಟ್ ಮಾಡಿದ್ರು. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಷ್ಟೊಂದು ಹೈಯೆಸ್ಟ್ ವೋಟ್ ಬಂದಿರೋದು ಇದೇ ಸಲ, ಇಷ್ಟೊಂದು ಜಾಸ್ತಿ. ಇದರಲ್ಲಿ ಎಲ್ಲರದ್ದು ಕೆಲಸಗಳಿದೆ. ನಮ್ಮ ಮುಖಂಡರುಗಳಿದ್ದಾರೆ, ಆಮೇಲೆ ನಮ್ಮ ಹೆಣ್ಮಕ್ಳಿದ್ದಾರೆ, ಮತ್ತು ಇನ್ನೆಲ್ಲ ಅಣ್ಣ ತಮ್ಮಂದರು, ಆಮೇಲೆ ಸುಮಾರು ಜನ ಯಂಗ್ಸ್ಟರ್ಸ್ನ ನಾನು ನೋಡ್ತಾ ಇದ್ದೆ. ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ಭಾಗಕ್ಕೂ ಹೋಗಿ ಬಂದು ಅಲ್ಲಿ ಎಲ್ಲರೂ ಜೊತೆಗೆ ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಇರ್ತಾಯಿದ್ರು. ಎಲ್ಲರೂ ಲೀಡರ್ಸು ಇರ್ತಾಯಿದ್ರು, ನಮ್ಮ ಕಾರ್ಯಕರ್ತರು ಇರ್ತಾಯಿದ್ರು, ಎಲ್ಲರೂ. ನಾನು ಈ ಸಭೆಯಲ್ಲಿ ನಮ್ಮ ಮತದಾರರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 5,30,000 ವೋಟು ಕಡಿಮೆ ಅಲ್ಲ, ಅದು ಕಡಿಮೆ ಅಲ್ಲ. ಅಷ್ಟೊಂದು ಜನರ ಪ್ರೀತಿ ವಿಶ್ವಾಸನ ನಮ್ಮ ಪಕ್ಷ, ನಾವು ಎಲ್ಲರ ಜೊತೆಗೆ ಸೇರಿಕೊಂಡು ಅದನ್ನೆಲ್ಲ ಮಾಡಿದ್ದು ನೀವುಗಳು. ಒಂದೊಂದು ಮನೆಗೂ ಬಿಸಿಲಲ್ಲಿ ಹೋಗ್ಬಿಟ್ಟು ನಾವೇನೋ ಸಭೆಗಳು ಮಾಡ್ತಾಯಿದ್ವಿ, ಆದರೆ ನೀವೆಲ್ಲರೂ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಡೋದ್ರಿಂದ ಹಿಡಿದು ಓಟ್ ಕೊಡೋದ್ರಿಂದ ಹಿಡಿದು ನಾನು ಇಷ್ಟು ವೋಟ್ಸ್ ಬಂದಿದ್ದನ್ನು ಅದನ್ನು ನಾನು ನಿಮಗೆ ಅರ್ಪಿಸ್ತೀನಿ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸುಮಾರು ಒಂದು 45-50 ದಿನದಿಂದ ನಾನು ನಿಮ್ಮ ಜೊತೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ವರ್ಕ್ ಮಾಡ್ತಾಯಿದ್ದೆ ಅಷ್ಟೇ ಹೊರತು ಶಿವರಾಜ್ಕುಮಾರಿಗೆ ಬಂದು ವರ್ಕ್ ಮಾಡಲಿಲ್ಲ ಅಂತ ಪದೇ ಹೇಳ್ತಾ ಇರ್ತೀನಿ. ಬಟ್ ಕೆಲವರು ಇದು ತುಂಬ ನಾಟಕ ಅಂತ ಅನ್ಕೋತಾರೆ. ಯಾಕಂದರೆ ನಾವು ಬರೀ ಬಣ್ಣ ಹಚ್ಚೋದು ಬರೀ ಸಿನಿಮಾದಲ್ಲಿ ಮಾತ್ರ, ರಿಯಲ್ ಲೈಫಲ್ಲಿ ಹಚ್ಚಲ್ಲ, ನ್ಯಾಚುರಲ್ ಯಾವಾಗಲೂ. ಅದಕ್ಕೆ ಒಂದೊಂದು ಸತಿ ಮಾತಾಡ್ಬೇಕಾದ್ರೆ ಭಯ ಆಗುತ್ತೆ, ಮಾತಾಡ್ಬೇಕಾದ್ರೆ ನಿಜವಾಗ್ಲೂ ಟ್ರೂತ್ನ ಮಾತಾಡಬೇಕಾ. ಯಾಕಂದರೆ ಇಲ್ಲಿ ಇವಾಗ ಹೆಂಗಾಗಿದೆ ಕಾಲ ಅಂದರೆ, ನಿಜ ಮಾತಾಡ್ಬಿಟ್ರೆ ಅದನ್ನೇ ಸುಳ್ಳಾಗಿ ಪರಿವರ್ತನೆ ಮಾಡಿಬಿಡ್ತಾರೆ. ಆ ಥರ ಭಯ ನಮ್ಗೆ. ಯಾಕಂದ್ರೆ ನಮ್ಮ ಅಪ್ಪನ ಮಕ್ಕಳು ನಾವು ಭಾಳ ಭಯದಿಂದ ಬದುಕಿದವರು, ಭಯದಿಂದ ನಾವು ನೋಡ್ಕೊಂಡು ಬಂದವರು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಡ್ರಾಮಾ ಥರ ಪ್ರೊಜೆಕ್ಟ್ ಮಾಡ್ತಾರೆ. ಕೇಳಿದ್ರೆ ಅಸಹ್ಯ ಆಗುತ್ತೆ, ಯಾಕಂದ್ರೆ ನಾವು ಅದೆಲ್ಲ ನೋಡೇ ಇಲ್ಲ ನಮ್ಮ ಲೈಫ್ಲಿ. ನಿಜ ಸ್ಟ್ರೈಟ್ ಫಾರ್ವರ್ಡು, ಇನ್ನೊಬ್ರು ಬಿಟ್ಕೊಟ್ಟ ಅಭ್ಯಾಸನೇ ಹೊರತು ನನ್ನ ಜೀವನದಲ್ಲಿ ನಾನು ಯಾವತ್ತೂ ನನಗೋಸ್ಕರ ಮಾಡಿದವನೇ ಅಲ್ಲ. ಬಟ್ ಒಂದು ಖುಷಿಯಾಗಿದೆ ಅಂದರೆ 58 ದಿನ ನಿಮ್ಮ ಜೊತೆಲಿ ಇದ್ನಲ್ಲ, ನಿಜವಾಗ್ಲೂ ಭಾಳ ಸಂತೋಷ ಕೊಡ್ತೀನಿ ನನಗೆ. ಇವತ್ತು ಇಷ್ಟು ಮಟ್ಟ ಮಾಡಿದ್ದಕ್ಕೆ 5,35,000 ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ರಲ್ಲ, ಅದಕ್ಕೆ ಭಾಳ ಖುಷಿ ಆಗುತ್ತೆ.